ಇನ್ನು ಬಾಗಲಕೋಟೆನಲ್ಲೂ ಕೂಡ ಪರಿಸ್ಥಿತಿ ಹೆಂಗಿದೆ ಗೊತ್ತಿದೆ ನಮಗೂ ನಿಮಗೆ. ಯಾಕಂದರೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಹೀಗಾಗಿಯೇ ಈ ಮಸೀದಿ ಅಕ್ಕಪಕ್ಕ ಇರುವಂಥ ಶಾಲೆಗಳಿದಾವಲ್ಲ, ಅಲ್ಲಿ ಮಕ್ಕಳುಗಳು ಯಾರೂ ಹೋಗಿಲ್ಲ. ಒಂದು ಲೆಕ್ಕದಲ್ಲಿ ಶಾಲೆಗಳಿಗೆ ರಜೆ, ಅಘೋಷಿತ ರಜೆ. ಮೊದಲೇ ಮಸೀದಿ ಪಕ್ಕದಲ್ಲಿವೆ ಶಾಲೆಗಳು. ಗಲಾಟೆಗಳಾದರೆ ಸಹವಾಸವೇ ಬೇಡ. ನೋಡಿ, ಇಡೀ ಸ್ಕೂಲು ಬಣ ಅಂತ ಇದೆ. ಶನಿವಾರ ಕೇಳಿ ಅರ್ಧ ದಿವಸನೂ ಸ್ಕೂಲ್ ಇಲ್ಲ. ನಮ್ಮ ಪ್ರತಿನಿಧಿ ಅಶೋಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಾಗಲಕೋಟೆ ನಗರದಲ್ಲಿ ನಡೆತಕ್ಕಂಥ ಗಲಾಟೆ, ಕಲ್ಲು ತೂರಾಟ ಪ್ರಕರಣ ಶಾಲಾ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರಿದೆ. ಏನು ಮೊನ್ನೆ ಪಂಕಾ ಮಸೀದಿಯ ಬಳಿ ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಆ ವಿಚಾರವಾಗಿ ಇಲ್ಲಿ ಗಲಾಟೆಗಳು ನಡೆದಿದ್ದವು. ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಇದೀಗ ಸಂಪೂರ್ಣ ಪರಿಸ್ಥಿತಿ ಹತೋಟಿಗೆ ಬಂದಿದ್ದು ಸಹಜ ಸ್ಥಿತಿಯತ್ತ ಜನಜೀವನ ಬಂದಿದೆ. ಇದರಾಚೆ ಕೂಡ ಏನು ಪಂಕಾ ಮಸೀದಿ ಬಳಿ ಇರುವ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ನಂಬರ್ 1ರಲ್ಲಿ ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸದ್ಯ ನಾವು ಆ ಶಾಲೆ ಆವರಣದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಏನು ಎಲ್ಲ ತರಗತಿಗಳು ವಿದ್ಯಾರ್ಥಿಗಳಿಲ್ಲದೆ ಖಾಲಿಯಾಗಿದೆ. ಇಡೀ ಶಾಲೆ ಮಾತ್ರ ಬಿಕೋ ಅಂತ ಇದೆ. ಇಲ್ಲಿ ಒಟ್ಟು 57 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, ಒಟ್ಟು 4 ಶಿಕ್ಷಕರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಯಾವಾಗ ಇಲ್ಲಿ ಕಳೆದ 2 ದಿನಗಳಿಂದ ಒಂದು ಗಲಾಟೆ ನಡೀತಾ ಇದೆ, ಆ ಕಾರಣದಿಂದ ಭಯಗೊಂಡ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿಲ್ಲ. ಶಾಲೆ ಎಂದಿನಂತೆ ಆರಂಭವಾದರೂ ಸಹ ಇಲ್ಲಿ ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಏನು ಒಂದು ಭಯ. ಬಾಗಲಕೋಟೆ ನಗರದಲ್ಲಿ ಏನು ಗಲಾಟೆಯ ಕಾರಣದಿಂದಾಗಿ ಪಂಕಾ ಮಸೀದಿಯ ಸುತ್ತಮುತ್ತ ಪ್ರದೇಶಗಳಿರ್ತಕ್ಕಂಥ ಶಾಲೆಗೆ ವಿದ್ಯಾರ್ಥಿಗಳು ಸಹ ಆಗಮಿಸಿಲ್ಲ. ಇಲ್ಲಿ ನೋಡ್ಬೋದು, ಇದು ಶಾಲೆಯ ಆವರಣದಲ್ಲಿರ್ತಕ್ಕಂಥ ಅಡುಗೆ ಕೋಣೆ. ಇಲ್ಲಿ ಅಡುಗೆ ಸಿಬ್ಬಂದಿ ಸಹ ತಮ್ಮ ಸೇವೆಗೆ ಆಗಮಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಬಾರದ ಕಾರಣವಾಗಿ ಇಲ್ಲಿ ಯಾವುದೇ ರೀತಿಯ ಅಡುಗೆ ಕಾರ್ಯಚಟುವಟಿಕೆಯನ್ನು ಮಾಡದೆ ಅವರು ಇರೋದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಏನು ವಿದ್ಯಾರ್ಥಿಗಳು ಗೈರಾದ ಕಾರಣ ಇಲ್ಲಿ ಯಾವುದೇ ಅಡುಗೆ ಮಾಡಿಲ್ಲ ಎಂಬುದು ಇಲ್ಲಿ ನಮಗೆ ಕಂಡುಬರುತ್ತೆ. ಇದರಾಚೆ ಶಾಲೆಗೆ ಬಂದಂಥ ಶಿಕ್ಷಕರಿಗೆ ಒಂದು ರೀತಿಯ ಅಘೋಷಿತ ರಜೆ ಸಿಕ್ಕಂಗಾಗಿದೆ ಅಂತಲೇ ಹೇಳ್ಬೋದು. ಬಾಗಲಕೋಟೆ ನಗರದಲ್ಲಿ ಉಂಟಾದ ಈ ಗಲಾಟೆ ವಿಚಾರವಾಗಿ ಏನು ಶಾಲಾ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಆತಂಕ ಮನೆ ಮಾಡಿದ ಕಾರಣ ಯಾವುದೇ ವಿದ್ಯಾರ್ಥಿನಿಗಳು ಇಲ್ಲಿ ಶಾಲೆಗೆ ಆಗಮಿಸಿಲ್ಲ. ಈ ಶಾಲೆ ಅಷ್ಟೇ ಅಲ್ಲ, ಪಂಕಾ ಮಸೀದಿಯ ಸುತ್ತಮುತ್ತ ಇರತಕ್ಕಂಥ ಇನ್ನು ಕೆಲ ಶಾಲೆಗಳಲ್ಲಿ ಸಹ ಇದೇ ಪರಿಸ್ಥಿತಿಯಾಗಿದೆ. ಅಂದರೆ ಜನರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಸಹ ಈಗ ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸನ ಮಾಡಬೇಕು. ಶಾಲೆಯ ಮುಖ್ಯೋಪಾಧ್ಯಾಯರಿದ್ದ ಅವ್ರನ್ನ ಮಾತಾಡಿಸ್ತೀವಿ. ಶಾಲೆಗೆ ಯಾಕೆ ವಿದ್ಯಾರ್ಥಿಗಳು ಬಂದಿಲ್ಲ ಸರ್? ಬೆಳಗ್ಗೆ ಬಂದಿದ್ದರು ಸರ್, ಒಂದು 10-20 ಹುಡುಗರು ಬಂದಿದ್ರು, ಸಣ್ಣ ಮಕ್ಕಳು. ಬಂದ ಕೂಡನ ಅವಕ್ಕೆ ಏನೈತ್ರಿ ಇಲ್ಲಿ ಸ್ವಲ್ಪ ಇದ್ದರು. ಕೆಲವು ಹೊತ್ತು ನಾವು ಕೂಡ್ರವ ಅನ್ನಟ್ಲೆ ಹುಡುಗರು ಅಳೋದು ಕರೆದು ಮಾಡಕತ್ತು. ಯಾಕೆ ಒಂದು ಕೂಡ ಇಲ್ಲಿ ವಾತಾವರಣ ನೋಡಿ ಮಕ್ಕಳು ಸ್ವಲ್ಪ ಭಯಪಟ್ಟು ಮನೆಗೆ ನಾವು ವ್ಯವಸ್ಥೆ ಮಾಡಿದ್ರು. ಮತ್ತು ಪಾಲಕರಿಗೆ ಫೋನ್ ಮಾಡಿ ನಿಮ್ಮ ಮಕ್ಕಳ ಕಳಿಸಿ ಸರ್ ಅಂತ ಕಳಿಸಿದ್ವಿ ಸರ್. ಇದು ಶಾಲಾ ಮುಖ್ಯೋಪಾಧ್ಯಾಯರ ಮಾತು. ಏನು ಕೆಲವು ವಿದ್ಯಾರ್ಥಿಗಳು ಮಾತ್ರ ಬಂದಿದ್ದರು, ಆದರೆ ಇಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ಅವರು ಭಯಗೊಂಡರು. ಆದ್ದರಿಂದ ಪೋಷಕರಿಗೆ ನಾವು ಕರೆ ಮಾಡಿ ಅವ್ರನ್ನ ವಾಪಸ್ ಕಳಿಸಿದ್ವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು 67ಕ್ಕೂ ಹೆಚ್ಚು ಅಧಿಕ ವಿದ್ಯಾರ್ಥಿನಿಯರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಗಲಾಟೆ ಮತ್ತು ಗದ್ದಲದ ಕಾರಣದಿಂದ ಅವರು ಗೈರಾಗೋದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಲಿ, TV9 ಬಾಗಲಕೋಟೆ.